ಮೋದಿ ಅವರ ಮೊದಲ ಮಿಷನ್ ಕಂಪ್ಲೀಟ್ ಆಯ್ತು. ಪಾಕಿಸ್ತಾನದ ಬರ್ಬಾದಿ ದಿನಗಳು ಇನ್ನೇನು ನಿಮ್ಮ ಕಣ್ಣು ಮುಂದೆ ಬರುತ್ತೆ. ಪಹಲ್ಗಾಂವ್ ಮಾರಣ ಹೋಮಕ್ಕೆ ಪಾಕಿಸ್ತಾನದ ವಿರುದ್ಧ ಮೊದಲ ಯಶಸ್ಸು ಸಿಕ್ಕಿದೆ ಭಾರತಕ್ಕೆ. ಯಾವ ರೀತಿ ಈಗ ಸರ್ವನಾಶದತ್ತ ಪಾಕಿಸ್ತಾನ ಸಾಕ್ತಾ ಇದೆ, ಪ್ರತಿಯೊಂದು ಚಿತ್ರನ ನಾನು ನಿಮಗೆ ತೋರಿಸಿ ವಿವರಿಸಿ ಹೇಳ್ತೀನಿ. ನಿಮಗೆ ಗೊತ್ತಿರಲಿ, ಮೋದಿಯ ಬಂದೂಕಿಂದ ಇನ್ನು ಒಂದೂ ಗುಂಡು ಹಾರಿಲ್ಲ. ಮೋದಿಯ ಫೈಟರ್ ಜೆಟ್ ಗಳಿಂದ ಇನ್ನೂ ಒಂದೂ ಬಾಂಬು ಪಾಕಿಸ್ತಾನದ ಮೇಲೆ ಬಿದ್ದಿಲ್ಲ. ಆಗ್ಲೇ ಪಾಕಿಸ್ತಾನ ನಡು ಬಗ್ಗಿಸಿ ಮಂಡಿಯೂರಿ ಶರಣಾಗಿ ಹೋಗಿದೆ. ಇಂಡಸ್ ವ್ಯಾಲಿ ವಾಟರ್ ಟ್ರೀಟಿ ರದ್ದು ಮಾಡೋ ಮೂಲಕ ಒಂದು ಕಡೆ ನೀರಿಲ್ಲದೆ ಪಾಕಿಸ್ತಾನ ಬಾಯಾರಿಕೆಯಿಂದ ನಲುಗಿ ಹೋಗಿದ್ರೆ, ಇನ್ನೊಂದು ಕಡೆ ಅದೇ ನೀರನ್ನು ಬಳಸಿ ಪಾಕಿಸ್ತಾನದಲ್ಲಿ ಪ್ರವಾಹ ವಾತಾವರಣ ಸೃಷ್ಟಿಯಾಗಿದೆ. ಪಾಕಿಸ್ತಾನದ ಪಿಒಕೆ ನಲ್ಲಿ ಬರ್ತಕ್ಕಂತ ಮುಜಫರ್ಬಾದ್ ಪ್ರಾಂತ್ಯದಲ್ಲಿ ಭಾರತ ಬಿಟ್ಟಂತಹ ನೀರಿನಿಂದಾಗಿ ಪ್ರವಾಹದ ವಾತಾವರಣ ಸೃಷ್ಟಿಯಾಗಿದೆ. ಈಗ ಹೇಳ್ತಾ ಇದ್ದಾರೆ ನೋಡಿ, ಯಾರು ಭಾರತದಲ್ಲೇ ಇರತಕ್ಕಂತಹ ಬಹುದೊಡ್ಡ ಪಾಕಿಸ್ತಾನಿಗಳು ಇಲ್ಲಿಯ ಅನ್ನ ನೀರು ಗಾಳಿಯನ್ನು ಸೇವಿಸಿ ನಮ್ಮ ದೇಶಕ್ಕೆ ಧೋಕಾ ಬಗೀತಾ ಇರ್ತಕ್ಕಂಥವ್ರು. ಮೋದಿ ಬಹಳ ನಿಷ್ಠುರವಾದಿ. ಪಾಕಿಸ್ತಾನದ ಜನ ಏನ್ ಮಾಡಿದ್ದಾರೆ, ಅವರು ಅಮಾಯಕರು. ಅವರ ವಿರುದ್ಧ ಇಂತಹ ದೊಡ್ಡ ನಿರ್ಧಾರ ಹೆಂಗೆ ತೆಗೆದುಕೊಳ್ಳೋದಕ್ಕೆ ಸಾಧ್ಯ? ಭಾರತದ ಬೆನ್ನಿಗೆ ಚೂರಿ ಹಾಕಿದಂತಹ ಭಯೋತ್ಪಾದಕರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಟೆರರಿಸಂಗೆ ಯಾವುದೇ ಧರ್ಮ ಇರಲ್ಲ, ಜಾತಿ ಇರಲ್ಲ ಅಂತ ಕವರ್ ಫೈರ್ ಕೊಡ್ತಾ ಇದ್ದಾರೆ ನೋಡಿ. ಯಾಕಂದ್ರೆ ಇಂಡಸ್ ವಾಟರ್ ಟ್ರೀಟಿನ ಮೋದಿ ಬಂದ್ ಮಾಡಿರೋದು ಸಹಜವಾಗಿ ಭಾರತದಲ್ಲಿರ್ತಕ್ಕಂತಹ ಪಾಕಿಸ್ತಾನದ ಪ್ರೇಮಿಗಳಿಗೆ ಮಿರ್ಚಿ ಇಟ್ಟಂತಾಗಿದೆ. ಈ ಹಿಂದೆ ಮೋದಿ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ ಅಂತ ಪಾಕಿಸ್ತಾನದವರು ರೆಡಿಯಾಗಿ ಕೂತಿದ್ರೆ ಏರ್ ಸ್ಟ್ರೈಕ್ ಮಾಡಿದ್ರು. ಈಗ ಮೋದಿ ವಾಟರ್ ಬಾಂಬ್ ಬಳಸ್ತಾ ಇದ್ದಾರೆ. ನಮ್ಮಲ್ಲೇ ಇರ್ತಕ್ಕಂತ ಪಾಕಿಸ್ತಾನದ ಪ್ರೇಮಿಗಳು ಹೇಳ್ತಾರೆ, ಸಿಂಧು ಕಣಿವೆನಲ್ಲಿ ಬರ್ತಕ್ಕಂತಹ 3 ನದಿಗಳ ನೀರನ್ನ ಮೋದಿ ಹೆಂಗ್ ತಡೆಯೋದಿಕ್ಕೆ ಸಾಧ್ಯ? ಒಂದು ವೇಳೆ ತಡೆದ್ರು ಆ ನೀರನ್ನ ನಮ್ಮಲ್ಲಿ ಶೇಖರಣೆ ಮಾಡಿಟ್ಟುಕೊಳ್ಳೋದಿಕ್ಕೆ ಡ್ಯಾಮ್ಗಳು ಎಲ್ಲಿದಾವೆ? ಅದು ಸಾಧ್ಯ ಇಲ್ಲದೆ ಇರುವ ವಿಚಾರ ಅಂತೇಳಿ ಪಾಕಿಸ್ತಾನದ ಪರ ಬ್ಯಾಟಿಂಗ್ ಮಾಡ್ತಾ ಇದ್ರು. ಮೋದಿ ವಾಟರ್ ಬಂದ್ ಮಾಡಿ 2 ದಿವಸ ಕಳೆದಿಲ್ಲ. ಚೀನಾಬ್ ನದಿಯಿಂದ ಪಾಕಿಸ್ತಾನಕ್ಕೆ ಹೋಗ್ತಕ್ಕಂತಹ ನೀರನ್ನ ಅಲ್ಲಿಯ ಡ್ಯಾಮ್ಗಳನ್ನೇನು ಸಂಗ್ರಹ ಮಾಡಿ ಇಟ್ಕೊಳ್ತಾ ಇದ್ರು, ಅದರಲ್ಲಿ 1.5 ಅಡಿ ನೀರು ಕಡಿಮೆಯಾಗಿದೆ. ಮೊದಲೇ ಬೇಸಿಗೆ ಕಾಲ ನೀರು ಕಡಿಮೆ ಇದೆ, ಇನ್ನು ಚಿನಾಬ್ ನದಿಯ ನೀರನ್ನು ಭಾರತ ಬಿಡದೆ ಹೋದ್ರೆ ಏನು ಮಾಡೋದು ಅಂತ ಪಾಕಿಸ್ತಾನ ತಲೆ ಮೇಲೆ ಕೈ ಹೊತ್ತುಕೊಂಡು ಕೂತಿದೆ. ಇನ್ನ ಈ ವಿಡಿಯೋ ನೋಡಿ, ಪ್ರವಾಹ ಸೃಷ್ಟಿ ಮಾಡಿರೋದು. हिंदुस्तान की तरफ से अभी जारी ये दरिया में पानी का बहाव कम से कम 20 से 30 फुट ज़्यादा कर दिए गए। इस वक्त आप देख सकते हैं, ये आपके सामने ये 92 में इस रेंज पे पहुंचा था पानी, आज उसी रेंज में पहुंच गया है। अभी जारी और मुसलसल पानी में इजाफा होता जा रहा है। ಒಂದು ಕಡೆ ಚಿನಾಬ್ ನದಿಯ ನೀರನ್ನು ಬಿಡದೆ ಬರಗಾಲದಂತಹ ಹಾಹಾಕಾರದ ಪರಿಸ್ಥಿತಿ ಸೃಷ್ಟಿಯಾಗಿದ್ರೆ, ಇನ್ನೊಂದ್ ಕಡೆ ಜೀಲಂ ನದಿಯ ಎಲ್ಲ ಗೇಟ್ ಗಳನ್ನ ಒಂದೇ ಸರಿ ಓಪನ್ ಮಾಡುವ ಮೂಲಕ ಪಾಕಿಸ್ತಾನದ ಮುಜಫರಾಬಾದ್ ನ ಸಂಪೂರ್ಣವಾಗಿ ಮುಳುಗಿಸಿರೋದು. ಪಾಕಿಸ್ತಾನಿಯರೇ ಪಿಒಕೆ ನಲ್ಲಿ ಬರ್ತಕ್ಕಂತ ಮುಜಫರಾಬಾದ್ ಪ್ರಾಂತ್ಯದ ನಿವಾಸಿಗಳೇ ಹೇಳ್ತಾ ಇದ್ದಾರೆ, ಈ ರೀತಿಯ ಜಲಪ್ರವಾಹ 1992ರಲ್ಲಿ ಸೃಷ್ಟಿಯಾಗಿತ್ತು. ಈಗ ಮತ್ತೆ ನೋಡ್ತಾ ಇದ್ದೇವೆ, 20 ರಿಂದ 30 ಅಡಿ ನೀರು ಏರಿ ಬರ್ತಾ ಇದೆ. ಪ್ರಾಣ ಉಳಿದ್ರೆ ಸಾಕು ಅಂತ ಮುಜಫರಾಬಾದ್ ಬಿಟ್ಟು ಓಡಿ ಹೋಗೋ ಪರಿಸ್ಥಿತಿ ಸೃಷ್ಟಿಯಾಗಿದೆ ಅಂತ ಅಲ್ಲಿಯ ಸ್ಥಳೀಯರು ಹೇಳ್ತಾರೆ. ಇದು ಮೋದಿಯ ತಾಕತ್ತು. ಇದೇನಾಯ್ತು, ಭಾರತ ಇಂಡಸ್ ವಾಟರ್ ಟ್ರೀಟಿನ ಬಂದ್ ಮಾಡಿದ್ರಿಂದ ಈಗ ನೀರನ್ನ ಬಿಡೋದು ಮತ್ತು ತಡೆಯೋದು ಎರಡೂ ನಮ್ಮ ಅಧಿಕಾರ ವ್ಯಾಪ್ತಿನಲ್ಲೇ ಬರುತ್ತೆ. ನಮ್ಮ ಮನಸ್ಸಿಗೆ ಬಂದಾಗ ಗೇಟ್ ಓಪನ್ ಮಾಡ್ತೀವಿ ಮತ್ತು ಗೇಟ್ ಬಂದ್ ಮಾಡ್ತೀವಿ. ಆ ಸ್ವಾತಂತ್ರ್ಯ ಈಗ ಭಾರತ ಸರ್ಕಾರ ಇಟ್ಕೊಂಡಿರೋದು. ಮೊದಲೆಲ್ಲ ಏನಾಗ್ತಾ ಇತ್ತು, ಪಾಕಿಸ್ತಾನಕ್ಕೆ ನಾವು ಇನ್ಫಾರ್ಮ್ ಮಾಡಿ ನೀರ್ ಬಿಡ್ತಾ ಇದ್ವಿ, ಇಷ್ಟೇ ಪ್ರೆಷರ್ ಅಲ್ಲಿ ನೀರ್ ಬರ್ತಾ ಇದೆ, ಇಷ್ಟೇ ಸಮಯಕ್ಕೆ ಬರುತ್ತೆ, ವೆಕೇಟ್ ಮಾಡಿ ಸುರಕ್ಷಿತ ಜಾಗಗಳಿಗೆ ಹೋಗಿ ಅಂತ ಭಾರತ ಈ ಹಿಂದೆ ವರದಿ ಕೊಡ್ತಾ ಇತ್ತು ಪಾಕಿಸ್ತಾನಕ್ಕೆ. ಭಗವದ್ಗೀತೆನಲ್ಲೇ ಹೇಳಿದೆ, ದುಷ್ಟರನ್ನ ನಿರ್ಮೂಲನೆ ಮಾಡೋದಿಕ್ಕೆ ಅಡ್ಡದಾರಿ ಹಿಡಿದ್ರೆ ಅದು ತಪ್ಪಲ್ಲ ಅಂತ. ಪಾಕಿಸ್ತಾನದ ಒಬ್ಬ ಯುವಕನೇ ವಿಡಿಯೋ ಮಾಡಿ ಶೇರ್ ಮಾಡಿರೋದು. ಮುಂಬರುವ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನದ ಮುಜಫರಾಬಾದ್ ಪ್ರಾಂತ್ಯದಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಲಿದೆ ಅಂತ. ಆತ ವಿಡಿಯೋ ಮಾಡಿದ ಕೆಲವೇ ಗಂಟೆಗಳ ನಂತರ ಮುಜಫರಾಬಾದ್ ಮುಳುಗೋಗಿದೆ. ಈಗ ಜೀಲಂ ನದಿ ಪಾಕಿಸ್ತಾನದ ಕಡೆಗೆ ರೌದ್ರ ರೂಪ ತಾಳಿ ಹರಿತಾ ಇದೆ. ಅದರಲ್ಲಿ ಪಾಪಿ ಪಾಕಿಸ್ತಾನಿಯರಿಗೆ ಮೋದಿಯ ಉಗ್ರ ರೂಪ ಕಾಣ್ತಾ ಇದೆ. ಇದೇನ್ ಮಾಡ್ಬಿಟ್ರು ಮೋದಿ, ಬರ್ಬಾದ್ ಮಾಡ್ಬಿಟ್ರಲ್ಲ ಮುಜಫರಾಬಾದ್ನ ಅಂತ ಮಾತೆತ್ತಿದ್ರೆ ನಮ್ದು ಪರಮಾಣು ರಾಷ್ಟ್ರ, ನ್ಯೂಕ್ಲಿಯರ್ ಕಂಟ್ರಿ ಅಂತ ಉದ್ದುದ್ದ ಭಾಷಣ ಬಿಡ್ತಾರೆ ಪಾಕಿಸ್ತಾನದ ಜರ್ನೈಲ್ಗಳು. ಭಾರತದ ಕಡೆಯಿಂದ ಒಂದೂ ಗುಂಡಾರಿಲ್ಲ, ಒಂದೂ ಮಿಸೈಲ್ ಆರಿಲ್ಲ. ಪರಮಾಣು ರಾಷ್ಟ್ರ ಪಾಕಿಸ್ತಾನ ಮಂಡಿಯೂರಿದೆ.
ಇನ್ನು ಮುಂದೆ ಹೀಗೆ ಮಾಡ್ಬೇಕು, ನಮಗೆ ಇಚ್ಛೆ ಬಂದಾಗ ನೀರ್ ಬಿಡ್ತೀವಿ, ಇಲ್ಲದೆ ಹೋದ್ರೆ ಗೇಟ್ ಬಂದ್ ಮಾಡ್ತೀವಿ. ಒಂದು ಕಡೆ ಪಾಕಿಸ್ತಾನ ನೀರಿಲ್ಲದೆ ಸತ್ರೆ, ಇನ್ನೊಂದು ಕಡೆ ನೀರು ಹೆಚ್ಚಾಗಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಯಾಗಿ ಮುಳುಗಿ ಸಾಯ್ಬೇಕು. ಯಾವುದೇ ಕಾರಣಕ್ಕೂ ಪಾಕಿಸ್ತಾನಿಯರ ಮೇಲೆ ಇನ್ನು ಮುಂದೆ ಕಿಂಚಿತ್ತು ಸಹಾನುಭೂತಿ ತೋರಿಸುವ ಅವಶ್ಯಕತೆ ಇಲ್ಲ. ಮೋದಿ ಅವರಂತೂ ಎಷ್ಟರ ಮಟ್ಟಿಗೆ ಉಗ್ರ ರೂಪ ತಾಳಿದಾರಪ್ಪ ಅಂದ್ರೆ, ನಿಮಗೊಂದು ಸನ್ನಿವೇಶನ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ಪಾಕಿಸ್ತಾನದ ಒಬ್ಬ ಡಿಪ್ಲೊಮ್ಯಾಟು ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಸೌತ್ ಬ್ಲಾಕ್ ಅಲ್ಲಿರುವ ವಿದೇಶಾಂಗ ಮಂತ್ರಾಲಯಕ್ಕೆ ಬರ್ತಾರೆ. ಇನ್ನು ಗೇಟ್ ಗೆ ಪ್ರವೇಶ ಮಾಡ್ತಾ ಇದ್ದಂತೆ ಅಲ್ಲಿನ ಸೆಕ್ಯೂರಿಟಿ ಗಾರ್ಡ್ಗಳು ಅಲ್ಲಿಂದಲೇ ವಾಪಸ್ ಓಡಿಸಿದ್ದಾರೆ. ಮೋದಿ ಅವರೇ, ದಯಮಾಡಿ ಕ್ಷಮಿಸಿ, ನಮ್ಮ ಪ್ರಧಾನಮಂತ್ರಿ ಶಹಬಾಜ್ ಶರೀಫ್ ಅವರು ಸಂದೇಶ ಕೊಟ್ಟಿದ್ದಾರೆ, ವಿಚಾರಣೆ ಮಾಡೋಣ, ಹೇಗಾಯ್ತು, ಭಯೋತ್ಪಾದನೆ ಯಾಕಾಯ್ತು, ನ್ಯೂಟ್ರಲ್ ಏಜೆನ್ಸಿಯಿಂದ ಇನ್ವೆಸ್ಟಿಗೇಷನ್ ಮಾಡೋಣ ಅಂತ ಮೊಸಳೆ ಕಣ್ಣೀರು ಸುರಿಸಿ ಹೇಳೋದಕ್ಕೆ ಬಂದಿರಬೇಕು ಪಾಕಿಸ್ತಾನದ ಡಿಪ್ಲೊಮ್ಯಾಟು. ಆದ್ರೆ ಈ ಕಡೆ ಒಳಗೆ ಎಂಟ್ರಿ ಆಗೋದಕ್ಕೆ ಬಿಟ್ಟಿಲ್ಲ, ಯಾವ ವಿಚಾರಣೆನೂ ಇಲ್ಲ, ತಿರುಗಿ ನೋಡದೆ ವಾಪಸ್ ಒಯ್ತಾ ಇರುವಂತ ದಬಾಯಿಸಿ ಕಳಿಸಿದಂತಿತ್ತು ನೋಡಿ. ಆ ಮಟ್ಟಿಗಿನ ಅವಮಾನ ಒಬ್ಬ ಪಾಕಿಸ್ತಾನದ ಡಿಪ್ಲೊಮ್ಯಾಟ್ ಆಗಿತ್ತು. ಈ ದಿಟ್ಟ ನಿರ್ಧಾರಕ್ಕೆ ಕಾರಣನೂ ಇದೆ. ಅದು ಅಮಾಯಕ ಜನರನ್ನ, ಪ್ರವಾಸಿಗರನ್ನ ಟಾರ್ಗೆಟ್ ಮಾಡಿ, ಅದರಲ್ಲೂ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಧರ್ಮ ಕೇಳಿ ಹೊಡೆದಿರೋದು. ಇವರು ಮುಸ್ಲಿಮರು ಹಿಂದೂಗಳು ಅಂತ ಗೊತ್ತಾಗದ ಸನ್ನಿವೇಶದಲ್ಲಿ ಅವರ ಪ್ಯಾಂಟ್ ಬಿಚ್ಚಿಸಿ ಚಿಹ್ನಿತಗೊಳಿಸಿ ಹೊಡೆದಿರೋದು. ಏನೆಲ್ಲ ಮಾಡಿದಾರೆ ನೋಡಿ. ಆಧಾರ್ ಕಾರ್ಡ್ ನೋಡಿದರೆ, ಕಲ್ಮಾ ಹೇಳೋದಕ್ಕೆ ಹೇಳಿದರೆ, ಅಲ್ಲಿಗೂ ಇವರು ಹಿಂದೂನೋ ಮುಸ್ಲಿಮೋ ಅಂತ ಗೊತ್ತಾಗದೆ ಪ್ಯಾಂಟ್ ಬಿಚ್ಚಿಸಿ ಚಿಹ್ನಿತಗೊಳಿಸಿ ಹೊಡೆದಿರೋದು. ಈಗ ಹೇಳಿ, ಆತಂಕವಾದಿಗಳಿಗೆ ನಿಜಕ್ಕೂ ಧರ್ಮ ಇಲ್ಲವಾ? ಅದರಲ್ಲೂ ಟೆರರಿಸ್ಟ್ ಗಳ ಎಪಿಸೆಂಟರ್ ಆಗಿರ್ತಕ್ಕಂಥ ಪಾಕಿಸ್ತಾನಕ್ಕೆ ಯಾವುದೇ ಸಿಂಪತಿ ತೋರಿಸುವ ಅವಶ್ಯಕತೆ ಇಲ್ಲ. ಭಾರತದೊಳಗೆ ಒಂದು ದೊಡ್ಡ ಗುಂಪಿದೆ, ವೋಟ್ ಬ್ಯಾಂಕಿಗೋಸ್ಕರ ಯಾವ ಮಟ್ಟಕ್ಕೆ ಇಳಿತಾರೆ ನೋಡಿ. ಭಯೋತ್ಪಾದಕರಿಗೆ ಯಾವುದೇ ಧರ್ಮ ಇಲ್ಲ ಅಂತಾರೆ ಅಖಿಲೇಶ್ ಯಾದವ್ ಅವರು. ಜಿಹಾದಿಗಳನ್ನ ಬಚಾವ್ ಮಾಡೋದಿಕ್ಕೆ ಇಷ್ಟು ಕೀಳಮಟ್ಟಕ್ಕೆ ಇಳಿಯೋದಾ? ಕಾಟಾಚಾರಕ್ಕೆ ಮೊಸಳೆ ಕಣ್ಣೀರು ಸುರಿಸೋದಿಕ್ಕೆ ರಾಹುಲ್ ಗಾಂಧಿ ಅವರು ಕಾಶ್ಮೀರಕ್ಕೆ ಹೋಗಿದ್ರು. ಆದ್ರೆ ಅಲ್ಲಿ ಒಬ್ಬ ಹಿಂದೂ ಕುಟುಂಬನೂ ಭೇಟಿ ಮಾಡಿಲ್ಲ. ಕಾಶ್ಮೀರಕ್ಕೆ ಹೋಗಿ ಒಂದು ಮುಸ್ಲಿಂ ಪರಿವಾರನ ಮಾತ್ರ ಮೀಟ್ ಮಾಡಿರೋದು. ಇವರು ಜಾತ್ಯತೀತರಂತೆ. ಅದೇ ಕಾಂಗ್ರೆಸ್ ಪಕ್ಷದ ರೇಣುಕಾ ಚೌಧರಿ ಅವರು ಹೇಳ್ತಾರೆ, ಆತಂಕವಾದಿಗಳಿಗೆ ಯಾವುದೇ ಧರ್ಮ ಇಲ್ಲ, ಜಾತಿ ಇಲ್ಲ. ಮಮತಾ ಬ್ಯಾನರ್ಜಿ ಅವರು ಸಹ ಇದನ್ನೇ ಹೇಳಿರೋದು, ಆತಂಕವಾದಿಗಳಿಗೆ ಧರ್ಮ ಜಾತಿ ಇಲ್ಲ ಅಂತ. ಒಂದು ಧರ್ಮನ ಟಾರ್ಗೆಟ್ ಮಾಡಿರ್ತಕ್ಕಂತ ಈ ದಾಳಿನ ಅಮೆರಿಕದ ರಾಷ್ಟ್ರಪತಿಗಳು ಖಂಡಿಸ್ತಾರೆ, ಇಸ್ರೇಲ್ನ ಪ್ರಧಾನಿಗಳು ಖಂಡಿಸ್ತಾರೆ, ರಷ್ಯಾದ ಪುಟಿನ್ ಅವರು ಖಂಡಿಸಿದ್ದಾರೆ, ಇಂಗ್ಲೆಂಡ್ ಸೇರಿದಂತೆ ಯುರೋಪಿಯನ್ ಕಂಟ್ರಿಗಳು ಸಹ ನಮಗೆ ಸಾಥ್ ಕೊಟ್ಟಿದೆ. ಆದ್ರೆ ಭಾರತದ ಪ್ರತಿಪಕ್ಷಗಳು ಹೇಳ್ತಾರೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ ಅಂತ. ಅದರಲ್ಲೂ ಗಾಂಧಿ ಕುಟುಂಬದ ಅಳಿಯ ರಾಬರ್ಟ್ ವಾದ್ರಾರಂತೂ ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಪಹಲ್ಗಾಮ್ ಘಟನೆಯ ಬಗ್ಗೆ ಹಿಂದೂಗಳನ್ನೇ ದೂಷಿಸ್ತಾರೆ. ಈ ಘಟನೆ ಆಗಿರೋದು ಮೋದಿಗೆ ಮೆಸೇಜ್ ಕೊಡೋದಿಕ್ಕಂತೆ. ಏನಂತ? ಮುಸ್ಲಿಂ ಕಮ್ಯುನಿಟಿ ವೀಕನ್ ಆಗ್ತಾ ಇದೆ, ಮೈನಾರಿಟಿಗೆ ರಕ್ಷಣೆ ಇಲ್ಲ ಅನ್ನುವ ಮೆಸೇಜ್ ನ ಮೋದಿಗೆ ಕೊಡೋದಿಕ್ಕೆ ಹೀಗಾಗಿದೆಯಂತೆ. ಕುಲ್ಲಂ ಸಮರ್ಥನೆಗಿಳಿದು ಬಿಟ್ಟಿದ್ದಾರೆ ನೋಡಿ ಇವರು. ಪಾಕಿಸ್ತಾನಕ್ಕಂತೂ ಎಷ್ಟು ಕೆಟ್ಟದ್ದಾಗತ್ತೋ ಅಷ್ಟು ಒಳ್ಳೆದೇ. ಅವರಿಗೆ ಯಾವುದೇ ಸಿಂಪತಿ ವ್ಯಕ್ತಪಡಿಸುವ ಅವಶ್ಯಕತೆ ಇಲ್ಲ. ಅವರು ಎಷ್ಟು ಪಾತಾಳಕ್ಕೆ ಹೋಗ್ತಾರೋ ಅಷ್ಟು ವಿಶ್ವದಲ್ಲಿ ಶಾಂತಿ ನೆಲೆಸುತ್ತೆ. ಇನ್ನು ಒಂದು ನೆನ್ಪಿಟ್ಕೊಳ್ಳಿ, ನಮಗೆ ಪಾಕಿಸ್ತಾನಕ್ಕಿಂತ ದೊಡ್ಡ ವೈರಿಗಳು ಭಾರತದಲ್ಲೇ ಇದ್ದಾರೆ. ಭಾರತದಲ್ಲೇ ಪಾಕಿಸ್ತಾನಕ್ಕಿಂತ ದೊಡ್ಡ ಪಾಕಿಸ್ತಾನ ಇದೆ. ಇನ್ನು ಎಚ್ಚೆತ್ತುಕೊಳ್ಳದೆ ಹೋದರೆ ಕಾಶ್ಮೀರದಲ್ಲಾಗಿರ್ತಕ್ಕಂತಹ ಪಹಲ್ಗಾಮ್ನಂತಹ ಘಟನೆ ಭಾರತದ ಯಾವುದೇ ಭಾಗದಲ್ಲೂ ಸಹ ಆಗಬಹುದು. ನಿಮ್ಗೇನನ್ಸುತ್ತೆ? ಮೋದಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಧಾರ ಸರಿನಾ ತಪ್ಪಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.